ಹಿಡ್ದು ನೋಡ್ರಿ ಟೋಕರಿ ಎಲ್ಲ ಕೆಳಗಿಟ್ಟಿವಿ, ಭಾಳ ಬಿಸಿಯಾಗಿತ್ತು. ತರಕಾರಿ ಕಾಯಿ ಪಲ್ಯ ಬಂದಾರಿ, ಕಾಯಿ ಪಲ್ಯ ತೊಗೊಳಕತ್ತೀವಿ. ಬದನೆಕಾಯಿ ಏನೇನು ತಂದಿರಿ ಅಕ್ಕ? ಬದನೆಕಾಯಿ ಐತೆ ಈಗ ನೋಡಿ, ಅರ್ಧ ಕೆಜಿ ಐತೆ ನೋಡಮ್ಮಲ್ಲಿ. ಹಾಗಲಕಾಯಿ ಇದು ಮತ್ತೆ ಮೆಣಸಿನ ಎಷ್ಟು ಐತ್ರಿ ಅದು? ಪಾವು ಕೆಜಿಗೆ ಇದು ಒಂದು ಹೆಚ್ಚು. ಮಮ್ಮಿ ತೊಗೊಳಕತ್ತಿದ್ರ ಅದು? ಇದು ತೊಗೊಳಕತ್ತಿದ್ದಲ್ಲ, ಇದನ್ನ ತೊಗೊಳಕತ್ತಿದ್ದ. ಅದು ಇದು ತಿನ್ನಲ್ಲ, ಕರೆಲ್ಲ ತಿನ್ನಲ್ಲ. ಬದನೆಕಾಯಿ ಪಾವು ಕಿಲೋ 20, ಅರ್ಧ ಕೆಜಿ 30. ಟಮಾಟೆ ಹಣ್ಣು? ಟಮಾಟೆ ಹಣ್ಣು 60 ರೂಪಾಯಿ ರೀ. ಟಮಾಟೆ ಹಣ್ಣು ಆತ ಅರ್ಧ ಕೆಜಿ ಐತಿಲ್ಲಕ್ಕ. ಈಗ ಮತ್ತೆ ಇಲ್ಲಿ ತಗೋರಿ. ಇದು 50 ರೂಪಾಯಿ ಅರ್ಧ ಕೆಜಿ ಕೊಟ್ಟನಮ್ಮ. ಪಾವು ಕೆಜಿಗೆ 30 ಅಂದೆ. 20 ರೂಪಾಯಿ. 1 ಕೆಜಿ ಕೊಟ್ರಿ ಸಾಕು. ಕೆಜಿ ಈಗ ಚಹಾ ರೆಡಿ ಆಗಿದೆ. ಚಹಾ ಮಾಡಿವಿ, ಚಹಾ ಕುಡಿಬೇಕೆಲ್ಲರೂ. ಯಾರು ಜಡಿ ಹಾಕ್ಕೊಂಡೆ? ನಾನೇ ಹಾಕಿದ್ರೇನು ಜಡಿ? ಹಾಂ, ಚಹಾ ಕುಡಿತೆ ಹಾಕ್ಕೊಡ್ಲ? ತಗೋ ಚಹಾ ತಗೋ. ಚಹಾ, ಬ್ರೆಡ್, ಬಿಸ್ಕಿಟ್. ಹಾಂ ತಗೋ. ಆಮೇಲೆ ನಾಷ್ಟ ಮಾಡ್ತೇನೆ, ಚಹಾ ಕುಡ್ದು. ಫಸ್ಟ ನಾಷ್ಟ ಮಾಡಂದ್ರೆ ಒಳ್ಳೆ ಅಂತೀನಿ. ಚಹಾ ಬೇಕು ನಿಮ್ಗೆ ಫಸ್ಟ್, ಹೌದಿಲ್ಲ? ತಗೋ. ನಾನಿದ್ರಾಗ ಹಾಕ್ಕೊಂತೀನಿ ಚಹಾ. ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ. ಜಾರಿಗೆ ಅಷ್ಟು ಜಾಸ್ತಿ ಬಿಸಿ ಆಗಬಾರ್ದು ಚಹಾ, ಅದಕ್ಕೆ ಹಾಕೀನಿ. ಹಾಂ, ಕೈ ಕಾಸ್ತೆ. ಹಾಂ ಅಲ್ಲ ಚಹಾ ಯಾಕೆ? ಒಂದು ಡಬ್ಬಿ ತಗೊಂಬರ್ರಿ. ಒಂದು ನೀರು ತಗೊಂಬರಕತ್ತಾರೆ ಡಬ್ಬಿ ಮೇಲೆ. ಇದ್ರ ಬೆಟ್ಟ ಹೋಗ್ತೀವಿ. ಬೆಳಗ್ಗೆ ಎದ್ದ ತಕ್ಷಣನೇ ಇದ್ದಾರೆ. ನೀರು ಹಾಕಲ್ಲ, ಡಬ್ಬಿ ತಗೊಂಡೋಗು ಅಂತ ಹೇಳಿ ಮಾಮಗ. ಹ್ಞೂ ಒಣಗ್ಯಾವ ನೋಡ್ರಿ. ನಾಷ್ಟ ಮಾಡಿ, ಚಹಾ ಕುಡಿಬೇಡ, ಫಸ್ಟ್ ನಾಷ್ಟನ ಮಾಡಿ. ಹಾಂ, ಬಿಸಿಲಿತ್ತಲ್ಲ ಇಟ್ಟಾರದು. ಈಗ ನೋಡಿ ಫ್ರೆಂಡ್ಸ್, ನಾನು ಮಮ್ಮಿ ಈಗ ಮಟನ್ ಬಿರಿಯಾನಿ ಮಾಡಕತ್ತಾರ. ಮಮ್ಮಿ ಮತ್ತೇನು ಮಾಡಕತ್ತೀರಿ ಇವತ್ತು? ಇದು ಮಟನ್ ಬಿರಿಯಾನಿ ಮಾಡಕತ್ತೀನಿ. ಮಟನ್ ಬಿರಿಯಾನಿ ಮಾಡಕತ್ತೀರಿ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಮಮ್ಮಿ ಮಟನ್ ಬಿರಿಯಾನಿ ಮಾಡಕತ್ತಾರ. ನಾನು ನಮ್ಮ ತಂಗಿ ಇಲ್ಲಿ ನಿಂತ್ಕೊಂಡೀವಿ ಕಿಚನ್ ಒಳಗೆ. ನಿನ್ನೆ ನೀವು ಅಡುಗೆ ಮಾಡಿದ್ರಲ್ರಿ ಮಮ್ಮಿ, ಎಲ್ಲರೂ ಎಷ್ಟು ಮಸ್ತ್ ಮಾಡ್ಯಾರ. ನಿಮ್ಮ ಮಮ್ಮಿ ಭಾಳ ಹಾರ್ಡ್ ವರ್ಕಿಂಗ್ ಇದ್ದಾರೆ ಅಂಥೇಳಿ, ಪೂಜಾ ಅಂಥೇಳಿ ಅವ್ರದ್ದು, ಪೂಜಾ ಸಿಸ್ಟರ್. ಅವ್ರು ಎಷ್ಟು ಹೊಗಳಿದ್ರು ನಿಮ್ಗೆ, ಎಷ್ಟು ಚಲೋ ಕಾಮೆಂಟ್ ಮಾಡಿದ್ರು ನಿನ್ನೆ. ಹಾಂ ಬೋಲು. ಥ್ಯಾಂಕ್ ಯು ಸೋ ಮಚ್ ರೀ. ಹಿಂಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡ್ತೀವಿ, ಹಿಂಗೆ ಸಪೋರ್ಟ್ ಮಾಡಿರಿ. ಈಗ ಉಪ್ಪು ಹಾಕತ್ತೀನಿ ನೋಡ್ರಿ. ಹಾಂ, ಈಗ ಬಿರಿಯಾನಿ ಮಾಡಕತ್ತಾರ. 1 ಕೆಜಿ ಎಷ್ಟು ಇದು ಮಟನ್? 1.5 ಕೆಜಿ ಮಟನ್ ಐತೆ. 1.5 ಕೆಜಿ ಮಟನ್. ಇದು ಉಪ್ಪು ಹಾಕತ್ತೀನಿ ನಾನು. ಹಾಂ, ಸಾಲ್ಟ್, ಕಲ್ಲುಪ್ಪು ಹಾಕ್ತಾರೆ ನಮ್ಮ ಮಮ್ಮಿ. ಉಪ್ಪು, ಕಲ್ಲುಪ್ಪು. ಈಗ ನೋಡ್ರಿ ಮನ್ಯಾಗ ಮಾಡಿದ್ದು. ಎಷ್ಟು ಹಾಕಕತ್ತೀರಿ ಮಮ್ಮಿ? ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಚಮಚಿ ಹಾಕಕತ್ತೀನಿ. ಕೊತ್ತಂಬರಿ ಪೇಸ್ಟ್, ಜಿಂಜರ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಪೇಸ್ಟ್. ಈಗ ನಮ್ಮ ತಂಗಿ ಇಲ್ಲ ಇದ್ದಾಳೆ. ಈಗೆಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಕುಕ್ಕರ್ ಸೀಟಿ ಹಚ್ಬೇಕು. ಅರಿಶಿನ ಹಾಕಲ್ಲೇನ್ರಿ ಮಮ್ಮಿ ಇದಕ್ಕೆ? ಅರಿಶಿನ ಹಾಕಂಗಿಲ್ಲ ಬಿರಿಯಾನಿಗೆ. ಎಲ್ಲರೂ ಏನು ಹೇಳಕತ್ತಾರ, ಅಲ್ಲೇ ಹಬ್ಬ ಮಾಡ್ಬೇಕಿತ್ರಿ ನಿಮ್ಮೂರಾಗ, ಭಯ್ಯ ಇಲ್ಲ ಅಂತ ಹೇಳಕತ್ತಾರ. ಯಾಕಂದ್ರೆ ಭಯ್ಯಾಗ ಭಾಳ ಲೈಕ್ ಮಾಡ್ತಾರ ಅವರು, ನಿಮ್ಮ ಅಳಿಯಾಗೆ ಎಲ್ಲರೂ ಲೈಕ್ ಮಾಡ್ತಾರ. ಈಗ ಈ ವರ್ಷ ನಾವು ಇಲ್ಲೇ ಮಾಡೀವಿ ರಜೆಗೆ ಬಂದು. ಮತ್ತೀಗ ನೀವು ಹೋಗಿ ಸ್ಕೂಲ್ ಸ್ಟಾರ್ಟ್ ಆಗ್ತಾವ, ಆಗಿಂದ ಹೋಗೋದು, ಅಲ್ಲಿಂದ ನಮ್ಮದು ವಿಡಿಯೋ ಸ್ಟಾರ್ಟ್ ಆಗ್ತಾವ. ಹೌದಿಲ್ರಿ ಮಮ್ಮಿ?
ಹೌದು, ಅದು ಮೇಲೆ ದಿನ ಹಾಕೋದು. ನೋಡಿರಿ ಫ್ರೆಂಡ್ಸ್, ಈಗ ಈಗ ಸ್ವಲ್ಪ ನೀರು ಹಾಕಿದ್ರೆ ಅದಕ್ಕೆ ಮುಚ್ಚಬೇಕು ಹಾಕಿ ಇಷ್ಟು ಹಚ್ಚಿ ಇದು ಕಾಸಿಲ್ಲ ನವ ಸೊಪ್ಪು ಎಲ್ಲ ಬಿರಿಯಾನಿಗೆ ರೆಡಿ ಮಾಡ್ಕೊಂತೀನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟಮಾಟಿ ಹಣ್ಣು, ಈರುಳ್ಳಿ ಎಲ್ಲ ಇದು ಅದು ಪುದೀನ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾರ ಮಮ್ಮಿ. ಅದು ಸೀಟಿ ಹಾಕ್ಮೇಲೆ ಎಷ್ಟು ವಿಸಲ್ ತೊಗೊಂತೀರಿ? ಈಗ 6 ತಗೊಂತೀವಿ. 6 ತೊಗೊಂತೀರ? ಈಗ ಮಟನ್ 6 ಕೆಜಿ ತೊಗೊಂತಾರೆ ಮಮ್ಮಿ. ತಗೊಂಡು ಮಾಡ್ಕೋಬೇಕು. ಹಾಕತ್ತಾರ ಆನಿಯನ್ ಫ್ರೈ ಮಾಡಕ್ಕೆ ಹೇಳೋಗ್ಯಾರ ನಮ್ಮ ಮಮ್ಮಿ ಈ ಥರ ಮಾಡಿರಿ ಅಂಥೇಳಿ. ನಾನು ನಮ್ಮ ತಂಗಿ ಇಲ್ಲೇ ನಿಂತ್ಕೊಂಡಿವಿ, ಈಗ ಮಾಡಕತ್ತೀವಿ ನೋಡಿರಿ ಫ್ರೆಂಡ್ಸ್. ಈಗ ಈರುಳ್ಳಿ ಇದ್ರೊಳಗೆ ಫ್ರೈ ಮಾಡ್ಕೊತಾರಂತ. ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿಯಾಗಿಂದ ಈರುಳ್ಳಿ ಹಾಕಿದರೆ ಜಲ್ದಿ ಫ್ರೈ ಆಗ್ತಾವಂತೆ ಮಮ್ಮಿ ಹೇಳ್ಯಾರ. ಅಕ್ಕ ಆನಿಯನ್ ಫ್ರೈ ಮಾಡ್ತೀನಿ ನೋಡಕ್ಕ. ಫ್ರೈ ಮಾಡಕತ್ತೀವಿ ನೋಡ್ರಿ. ಈಗ ಬಿರಿಯಾನಿಗೆ ಫ್ರೈ ಮಾಡಿಕೊಂಡೇ ಇಟ್ಕೋಬೇಕು. ಆಮೇಲೆ ಎಲ್ಲ ಮಸಾಲೆ ಎಲ್ಲ ಹಾಕೋದು ಹೆಂಗೆ ಮಾಡ್ತಾರೆ ಅಂತೇಳಿ ಮಮ್ಮಿ ಹೊರಗೆ ಹೋಗ್ಯಾರ ಸ್ವಲ್ಪ. ಅವ್ರು ಬಂದಿಲ್ಲ, ಎಲ್ಲ ಮಾಡ್ತೀವಿ. ಇಷ್ಟು ಮಾಡೋದು ಹೇಳೋದ್ರು ನಮ್ಗೆ. ಈಗ ಇಷ್ಟೆಲ್ಲ ಪ್ರಿಪೇರ್ ಮಾಡಕತ್ತೀವಿ. ತಗೊಂಡಿವಿ 1.5 kg ರೈಸ್ ಬಿರಿಯಾನಿ ಮಾಡಕತ್ತಾರ. ಈಗ ವಾಶ್ ಮಾಡ್ತಾ ಇದೆಲ್ಲ. ಈಗ ಆನಿಯನ್ ಫ್ರೈ ಆಗಿದೆ, ಈಗ ಎಲ್ಲ ತಗೊಂಡ್ಬಿಡ್ತೀನಿ. ಫ್ರೈ ಆಗಿದೆ, ಎಲ್ಲ ತಗೊಂಡು ನೋಡ್ರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಆನಿಯನ್ ತೆಗ್ದಿಂದ ಇದೆಲ್ಲ ಹಾಕ್ತೀನಿ ಇದ್ರೊಳಗೆ ಹಾಕ್ತೀನಿ. ಎಲ್ಲ ಹಾಕಿ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು. ವಾಶ್ ಮಾಡಕತ್ತಾರ ನೋಡಿ. ರೈಸ್ ವಾಶ್ ಮಾಡಿವಿ. ಇದ್ರೊಳಗೆ ಈಗ ಮಟನ್ ಈಗ ಆಗಿದೆ, ಇದ್ರೊಳಗೆ ಹಾಕ್ತಾರಂತ ಮಮ್ಮಿ. ಟಮಾಟೆ ಒಂದು ಹಾಕ್ಬೇಕು. ಇಷ್ಟು ನೀರು ಹಾಕ್ಯಾರ. ಈಗ ರೈಸ್ ಕುಕ್ ಮಾಡಕ್ಕೆ ಹಾಕ್ತಾರ. ತುಪ್ಪ ಹಾಕತ್ತೀನಿ. ಅರ್ಧ ಚಮಚ ತಗೊಂಡು ಅರ್ಧ ಚಮಚ ತುಪ್ಪ ಟೇಸ್ಟಿ ಆಗುತ್ತಂತ ಆ ಥರ ಮಾಡಿರಿ ನೀವು. ಇದ್ರೊಳಗೆ ಮತ್ತೇನೇನು ಹಾಕ್ತಾರೆ ಮಸಾಲ, ಧನಿಯಾ ಮಸಾಲ, ಹೋಮ್ ಮೇಡ್ ಮಸಾಲೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಮಮ್ಮಿ. ಹಾಕ್ಯಾರ ನೋಡ್ರಿ ಎಲ್ಲ ಮಸಾಲೆ. ಬಿರಿಯಾನಿ ಮಸಾಲ ಹಾಕಾಕತ್ತಾರ, ಭಾಳ ಟೇಸ್ಟಿ ಆಗುತ್ತೆ. ಅದು ಬಿರಿಯಾನಿ ಮಸಾಲನ ಮಮ್ಮಿ ಮನ್ಯಾಗ ಮಾಡ್ತಾರೆ, ಹೊರಗಿಂದ ಯಾವುದೂ ತರಂಗಿಲ್ಲ ನಾವು. ನನಗೂ ಇಲ್ಲಿಂದ ಮಾಡಿಕೊಡ್ತಾರೆ ಒಂದೊಂದು ಸಲ. ಬಿರಿಯಾನಿ ಮಸಾಲ ಭಾಳ ಮಸ್ತ್ ಮಾಡ್ತಾರೆ ಮಮ್ಮಿ. ಈಗ ಇದು ಫ್ರೈ ಮಾಡ್ಕೊಂಡಾರ. ಏಲಕ್ಕಿ ಹಾಕಾಕತ್ತಾರ ನೋಡ್ರಿ. ಮಿಕ್ಸ್ ಮಾಡಕತ್ತಾರ ನೋಡ್ರಿ. ಮಟನ್ ಎಲ್ಲ ಮಸಾಲೆ ಹಾಕ್ಯಾರ. ಫ್ರೈ ಮಾಡಿರಲ್ಲ ಅದ್ರೊಳಗೆ ಹಾಕ್ಬಿಡ್ತಾರೆ ನೋಡ್ರಿ. ಇಡ್ತೀರೇನು? ಹೈ ಇಡ್ತೀರೇನು ಫ್ಲೇಮ್? ಜೋರು ಇಡ್ಬೇಕು. ರೈಸ್ ಇಟ್ಟಿನಿ ರೈಸ್ ಮಾಡ್ಕೊಂಡು ಹಾಕ್ಬೇಕು. ಮಟನ್ ಹಾಕ್ಬೇಕಂದ್ರೆ ನಿಮಿಷ ಹಾಕ್ಬೇಕು. ಅದು ರೈಸ್ ರೆಡಿ ಆಗಕ್ಕೆ ಆದಮೇಲೆ ಒಂದ್ರ ಮೇಲೆ ಒಂದು ಸ್ವಲ್ಪ ಹೆಚ್ಚು ತೆಗಿತೀವಿ. ನೀವೆಲ್ಲರೂ ನಮಗೆ ಕೇಳಿದ್ರಂತೆ, ನಿಮಗೆ ಎಲ್ಲ ಒಳ್ಳೇದಾಗಲಿ, ಚಲೋ ಆಗಲಿ, ಉತ್ಸವ ಮಾಡ್ತೀವಿ. ನಮ್ಮ ಮಮ್ಮಿ ಭಾಳ ಹಾರ್ಡ್ ವರ್ಕಿಂಗ್ ರೀ. ಅವರು ಭಾಳ ನಮ್ಗೆ ಮಾಡಕ್ಕೆ ಕೊಡಂಗಿಲ್ಲ ರೀ, ಅವರೇ ಮಾಡ್ತಾರೆ. ಅಂದರೆ ಅವ್ರಿಗೆ ತೊಂದರೆ ಆಗುತ್ತಾ, ಬಟ್ ನಮ್ಗೆ ಅಷ್ಟು ಹಚ್ಚಂಗಿಲ್ಲ. ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಜಾಸ್ತಿ ಮಾಡೋದು ನಮ್ಮ ಮಮ್ಮಿನ ಅಡುಗೆ ರೀ. ಅಡುಗೆದು ನೀವೆಲ್ಲರೂ ಇಷ್ಟಪಡಕತ್ತೀರಿ, ತುಂಬ ಥ್ಯಾಂಕ್ಸ್. ಮಿಕ್ಸ್ ಮಾಡಕತ್ತೀನಿ ಮಟನ್ನ. ಆಯ್ತು, ಇನ್ನು 5 ನಿಮಿಷ ಹಾಕಿ ಎಲ್ಲ. ಇನ್ನು 5 ನಿಮಿಷ. 5 ನಿಮಿಷ ಆಯ್ತು. ಇದು ಮಟನ್ ರೆಡಿ ಆಗೈತೆ. ರೈಸ್ ಒಂದು ರೆಡಿ ಆದರೆ ಆಯಿತು. ರೆಡಿ ಆದರೆ ಅದೆಲ್ಲ ಕಲಿಸಿ ಒಂದು ಬಂದು ನೀಡಬೇಕು. ಆಯ್ತು.
ನಾನು ಮಮ್ಮಿ ಸ್ವಲ್ಪ ಇಲ್ಲಿ ಕುಂತೀವಿ ರೀ. ಈಗ ರೈಸ್ ರೆಡಿ ಆಗತ್ತವ, ಸ್ವಲ್ಪ ರೆಸ್ಟ್ ಮಾಡಾಕತ್ತಾರ ಮಮ್ಮಿ. ಎಲ್ಲಿ ಹೊಂಟಿ ನೋಮನ್? ಅಂಗಡಿಗೆ ಹೋಗ್ಬಿಡ್ತೀನಿ ಹೋಗ್ಬಾ, ಜಲ್ದಿ ಬಾ. ಈಗ ರೈಸ್ ನೋಡ್ರಿ ಆಗೈತೆ. ಈಗ ಎಷ್ಟು ಆಗೈತೆ ನೋಡೋಣ. ಇನ್ನೂ ಸ್ವಲ್ಪ ಆಗಬೇಕು, 80% ಕುಕ್ ಆಗಬೇಕಂತ ರೈಸ್. ರೆಡಿ ಮಾಡೀನಿ ಆರೆಂಜ್ ಕಲರ್. ಬಿರಿಯಾನಿಗೆ ಹಾಕಕ್ಕೆ ಮೇಲೆ ನೋಡಿರಿ ರೆಡಿ ಮಾಡ್ಕೊಂಡಾರ ಕಲರ್. ಈಗ ರೈಸ್ ಇಷ್ಟು ಕುಕ್ ಆಗೈತೆ. ನಾವು ಸ್ವಲ್ಪ ಕುಕ್ ಆದರೆ ಸಾಕು. ಮೇಲೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡಾರ ಮಮ್ಮಿ. ಆಗೈತೆ ನೋಡಿರಿ ರೈಸ್ 80% ಅಷ್ಟು ಹಾಕ್ಬೇಕು. ಬಿರಿಯಾನಿಗೆ ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ರೈಸ್ ಒಡೆದು ಬಿಡ್ತಾವ್ರಿ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ ರೈಸ್. ಕುಕ್ಕರ್ ಇಟ್ಟಾರ, ಇದ್ರೊಳಗೆ ನೀರು ಬಸಿತಾರಂತ. ಈಗ ಮಮ್ಮಿ ಬೇರೆ ಒಂದು ಮಗುನಿ ಕ್ಲೀನ್ ಮಾಡ್ಕೊಳಕತ್ತಾರೆ. ಓಕೆ ಬರೋದಲ್ಲ. ಆಗೈತೆ ರೈಸ್. ನೀವೊಂದ್ಸಲ ಚೆಕ್ ಮಾಡ್ತೀರಿ ಮಾಡಿರಿ. ಆಗೈತೆ ಬಸಿತಾರಂತ್ರಿ. ಒಂದು ಟೋಕ್ರಿ ಈ ಥರ ಹಿಡ್ಕೋ ಟಬ್ ಅಂತ ಹೇಳಾರ ಮಮ್ಮಿ. ಈಗ ನೀರೆಲ್ಲ ಇದ್ರೊಳಗೆ ತೆಗಿತಾರೆ ನೋಡ್ರಿ. ಗಿರತ್ಗೆ ಹಾಕಾರ ಗರಂ ಗರಂ ಬಿದ್ರೇನು ಮಾಡ್ತೀರಿ? ಇಲ್ಲ ಬೀಳಂಗಿಲ್ಲ, ಗಟ್ಟಿ ಬಿಸ್ಮಿಲ್ಲ ಮೆಲ್ಕ್ ಇದು ಮಾಡಿರಿ. ಇದು ಒಂದು ದೊಡ್ಡ ಕೆಲಸ ರೀ ಇದು. ನೋಡ್ರಿ ಟೋಕರಿ ಎಲ್ಲ ಕೆಳಗಿಟ್ಟು ಭಾಳ ಬಿಸಿಯಾಗಿತ್ತು. ನಮ್ಮ ಮಮ್ಮಿದು ಐಡಿಯಾ ರೀ ಇದು. ಈ ಥರ ಮಾಡಿದರೆ ಏನು ಕಷ್ಟ ಆಗಲ್ಲ ಅಂತ ಹೇಳಕತ್ತಾರೆ. ಸಿಂಕ್ನಾಗ ಬೇಡ ಅಂತಾರೆ ಮಮ್ಮಿ, ಅದಕ್ಕೆ. ಈಗ ನೋಡ್ರಿ ರೈಸ್ ರೆಡಿಯಾಗಿದೆ. ಎಲ್ಲ ನೀರು ತೆಗೆದುಬಿಟ್ಟಾರ. ಈಗ ರೈಸ್ ಬೇರೆ ಒಂದು ದೊಡ್ಡ ಬಗುನ್ ತೊಗೊಂಡು ಅದ್ರೊಳಗೆ ಹಾಕಕತ್ತಾರ. ಗ್ರೇವಿ ರೆಡಿ ಆಗ್ತದೆ. ಇನ್ನು ಅರ್ಧ ರೈಸ್ ಇದ್ರೊಳಗೆ ಇಟ್ಟಾರ ನೋಡ್ರಿ. ಗಾಳಿಗೆ ಹಾರಬೇಕಿದು, ಉದುರಿದ್ರಾಗ ಆಗುತ್ತೆ. ಉದುರುದ್ರಾಗಿ ಮಾಡ್ಬೇಕಂದ್ರೆ ಮಮ್ಮಿ ವಿನೆಗರ್ ಹಾಕ್ಯಾರ್ರಿ ರೈಸ್ ಒಳಗೆ. ಸ್ವಲ್ಪ ಹಾಕ್ರಿ, ಒಂದು 2 ಟೀ ಸ್ಪೂನಷ್ಟು ಉದುರುದ್ರಾಗಿ ಹಾಕ್ತಾವೆ ರೈಸ್. ವಿನೆಗರ್ ಇಲ್ಲಾಂದರೆ ಲಿಂಬೆಹಣ್ಣು ಹಾಕ್ಬೋದು. ಈಗ 2 ಲೇಯರ್ ಮಾಡಕತ್ತಾರೆ ಬಿರಿಯಾನಿ ಮಮ್ಮಿ. ಫಸ್ಟ್ ಲೇಯರ್ ಹಾಕಿ ಈಗ ಸೆಕೆಂಡ್ ಲೇಯರ್ ಇದು 3ನೇದು ಇದಲ್ಲ ಸ್ಟೆಪ್ ಮಮ್ಮಿ. 3 ಲೇಯರ್ ಹಾಕ್ಯಾರ ನೋಡ್ರಿ ಬಿರಿಯಾನಿ. ಕಲರ್ ಹಾಕಕತ್ತಾರ ನೋಡ್ರಿ. ಮಾಡಿ 2 ಕಲರ್ ಮಿಕ್ಸ್ ಮಾಡ್ಯಾರ್ರಿ ಮಮ್ಮಿ ಇದಕ್ಕೆ. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಪುದೀನ ಕೊತ್ತಂಬರಿ ಗಾರ್ನಿಷಿಂಗ್ ಹಾಕಕತ್ತಾರ. ಈಗ ಆನಿಯನ್ ಫ್ರೈ ಮಾಡಿದ್ದು ಲಾಸ್ಟಿಗೆ ಹಾಕ್ತಾರೆ ನೋಡ್ರಿ. ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಬಿರಿಯಾನಿ ರೆಡಿ ಮಾಡ್ಯಾರ ಮಮ್ಮಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿರಿ. ನಾನು ಮಾಡಿದ್ದು ಬಿರಿಯಾನಿ ನೋಡಿರಿ, ನಮ್ಮ ಮಮ್ಮಿ ಮಾಡಿದ್ದು ಬಿರಿಯಾನಿ ಈಗ ನೋಡಿರಿ, ಅದನ್ನು ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂಥೇಳಿ ನನಗೆ ಹೇಳಿರಿ, ಕಾಮೆಂಟ್ ಮಾಡಿ. ನಿಕಾಲು ರೀ ಮಮ್ಮಿ. ಈಗ ನೋಡಿರಿ ಸ್ಟವ್ ಆನ್ ಮಾಡಕತ್ತಾರ. 5 ನಿಮಿಷ ಇಟ್ಟು ತೆಗಿಬೇಕು. ಕಮ್ಮಿ ಮಾಡಿ, ಫ್ಲೇಮ್ ಜೋರಿಟ್ಟಿರೇನು? ಜೋರಿಲ್ಲ, ಕಮ್ಮಿ ಮಾಡಬೇಕು. ತವಾನ ಇಡ್ಬೋದು, ಅಂದ್ರೆ ಮಮ್ಮಿ ಇಡಂಗಿಲ್ಲ, ಅವ್ರಿಗೆ ಗೊತ್ತಿರ್ತ ಅಂದಾಜು. ಹಾಗಾಗಿ ಕಮ್ಮಿ ಮಾಡಿ. ತವಾ ಏನು ಇಟ್ಟಿಲ್ಲ ನೋಡ್ರಿ, ಕೆಳಗೆ ಹಾಗೆ ಇಟ್ಟಾರ. ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಟಾರ. ಈಗ ಮುಚ್ಚಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇದ್ರ ಮೇಲೆ ಮುಚ್ಚಿಬಿಡ್ತಾರೆ ಮಮ್ಮಿ.
ಇದ್ರ ಮೇಲೆ ವಜ್ಜಿ ಇಡ್ತಾರೆ ಏನಾರು ನೀರು ತುಂಬ್ಕೊಂಡು ನೋಡ್ರಿ ಅದ್ರ ಮೇಲೆ ವಜ್ಜಿ ಅಂದರೆ ಅದು ಇದು ಹೊರಗೆ ಹೋಗ್ಬಾರ್ದು ಅಂಥೇಳಿ ಈ ಥರ ಇಟ್ಟಾರ ಮಮ್ಮಿ. ಬಿರಿಯಾನಿ ರೆಡಿ ಆಯಿತು. ಈಗ ಇಲ್ಲ ನೋಡ್ರಿ ಮೊಸರು ಚಟ್ನಿ ಏನೇನು ಹಾಕಿರಿ ಮಮ್ಮಿ ಇದ್ರೊಳಗೆ? ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟಮಾಟಿ, ಹಣ್ಣು, ಉಳ್ಳಾಗಡ್ಡಿ. ಅಷ್ಟು ಹಾಕಿ ಮೊಸರು ಹಾಕಕತ್ತಾರ. ಅರ್ಧ ಲೀಟ್ರದ್ದು ಮಾಡಕತ್ತಾರ ಮಮ್ಮಿ ಚಟ್ನಿ. ಮೊಸರು ದಾಲ್ ಚಾ ಮಾಡ್ಬೇಕಂತ ಮಾಡಿದ್ವಿ, ಅದು ಆಗಲಿಲ್ಲ ಇವತ್ತು. ಯಾಕಂದ್ರೆ ನಿನ್ನೆ ಮಾಡಿದ್ದು ಗ್ರೇವಿ ಚಿಕನ್ ಕರಿ ಎಲ್ಲ ಹಂಗೆ ಇದಾವ. ಅದಕ್ಕಾಗಿ ನಮ್ಮ ಮಮ್ಮಿ ಈಗ ಚಟ್ನಿ ಮಾಡೋಣ ಅಂಥೇಳಿ ಬಿರಿಯಾನಿ ಜೊತೆ ಚಟ್ನಿ ಮಾಡಕತ್ತಾರ. ಸ್ವಲ್ಪ ನೀರು ಹಾಕಕತ್ತಾರ ನೋಡ್ರಿ. ತಿಕ್ಕಾಗಿ ಮಾಡ್ತಾರೆ ಚಟ್ನಿ, ಜಾಸ್ತಿ ತಿಳಿ ಮಾಡೋಂಗಿಲ್ಲ. ಯಾಕಂದರೆ ಅದು ಟೇಸ್ಟ್ ಸರಿ ಬರೋಂಗಿಲ್ಲ ಅಂತಾರೆ ಮಮ್ಮಿ. ಹಾಗಾಗಿ ನಮ್ಗೆ ಸ್ವಲ್ಪ ನೀರು ಹಾಕಿ ಮಾಡ್ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು, ಹಾಗೇನಿಲ್ಲ. ಅದು ಬಿರಿಯಾನಿ ಜೊತೆ ಸ್ವಲ್ಪ ಗಟ್ಟಿನೇ ಇರಬೇಕು ರೀ ಚಟ್ನಿ, ಅಂದರೆ ಚಲೋ ಆಗುತ್ತೆ ಟೇಸ್ಟ್. ಸ್ವಲ್ಪ ಈಗ ಸಾಲ್ಟ್ ಹಾಕಕತ್ತಾರೆ ನೋಡಿರಿ ಫ್ರೆಂಡ್ಸ್. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ದಮ್ಮಾಗೈತೆ. ನೋಡಿರಿ ಫ್ರೆಂಡ್ಸ್, ಬಿರಿಯಾನಿ ಎಲ್ಲ ದಮ್ಮಾಗಿದೆ. ಈಗ ಎಲ್ಲರಿಗೂ ಊಟಕ್ಕೆ ಕೊಡಕತ್ತಾರೆ ನೋಡಿರಿ. ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಬೇಕಿದು. ಈಗ ಪ್ಲೇಟ್ ರೆಡಿ ಆಗ್ಯಾವ 2. ಕೆಳಗಿಂದ ಮಿಕ್ಸ್ ಮಾಡಬೇಕು, ಎಲ್ಲ ಬರ್ತದೆ. ತೆಳಗೆಲ್ಲ ಕುಂತಿರ್ತೈತೆ ಗಟ್ಟಿಯಾಗಿ. ಮಿಕ್ಸ್ ಈಗ ಬಿರಿಯಾನಿ ಹಾಕಿ ಕೊಡಕತ್ತಾರೆ ಎಲ್ಲ ಊಟಕ್ಕೆ. ಮಮ್ಮಿ ಮಾಡಿದ್ದು ಮಟನ್ ಬಿರಿಯಾನಿ ಮತ್ತು ಮೊಸರು ಚಟ್ನಿ ರೆಡಿ ಆಗಿತ್ತು ನೋಡ್ರಿ. ಇಷ್ಟೆಲ್ಲ ಮಾಡಿದ್ರು ಮಮ್ಮಿ. ಎಲ್ಲ ಚಟ್ನಿ ಹಾಕಕತ್ರಿ ಅದ್ರೊಳಗೆ. ಚಟ್ನಿ ಹಾಕಕತ್ತಿ.